ನಮಸ್ಕಾರ ಸ್ನೇಹಿತರೆ ವಿಡಿಯೋ ಹೋಗೋಕ್ಕಿಂತ ಮುಂಚೆ ತುಂಬಾ ಜನಕ್ಕೆ PDF ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಪೇ ಮಾಡಿ ಅನ್ನೋದು ಕನ್ಫ್ಯೂಸ್ ಇದೆ. ಅದನ್ನ ಫಸ್ಟ್ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ನೀವು ನಾನೇನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಪೇಮೆಂಟ್, ಅಲ್ಲಿ ಹೋದ ತಕ್ಷಣ ನೀವು ಜಸ್ಟ್ 175 ಇಲ್ಲಿ ಬೈ ನಾವು ಹೋಗ್ಬೇಕು. ಅಂಡ್ ಇದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಎಷ್ಟಿದೆ, ಇದು ಕಂಪ್ಲೀಟ್ ಸಂಪೂರ್ಣ ಸಿಲೆಬಸ್ ಸ್ನೇಹಿತರೆ. ಸಂಪೂರ್ಣ ಸಿಲೆಬಸ್ ಏನಿದೆ ಇದು ಬರೀ 8 ವಿಡಿಯೋ 6 ವಿಡಿಯೋದಲ್ಲ, ಇದು ಕಂಪ್ಲೀಟ್ ಸಿಲೆಬಸ್ ಗ್ರೂಪ್ದು ನಾನ್ ನಿಮ್ಗೆ ಕಮ್ಮಿ ರೇಟ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಕ್ವಾಲಿಟಿ ಆಗಿರ್ತಕ್ಕಂಥ ನೋಟ್ಸ್ ಸಿಲೆಬಸ್ ನಿಮ್ಗೆ ಕಂಪ್ಲೀಟ್ ಇದ್ರಲ್ಲಿ ಸಿಗ್ತಕ್ಕಂಥದ್ದು. ಓಕೆ, ಕಂಪ್ಲೀಟ್ ಪೇಪರ್ 2 ಸಿಲೆಬಸ್ ಇದೆ ಇದರಲ್ಲಿ. ಫೈನ್. ಇಲ್ಲಿ ಬೈನ ಹೋಗಿ ನಿಮ್ಮ ನೇಮು, ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಹಾಕದ್ಮೇಲೆ ನೀವು ಪೇಮೆಂಟ್ ಮಾಡ್ತೀರಾ. ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಸೊ ವಿತ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀರಾ. ಸೊ ಇಲ್ಲಿ ಇಮೇಲ್ ಐಡಿ ಕರೆಕ್ಟ್ ಆಗಿ ಇರ್ಬೇಕು, ಯಾಕಂದ್ರೆ ನಿಮ್ ಇಮೇಲ್ ಐಡಿ ಬರುತ್ತೆ ಅಂತ ನಾನು ಹೇಳಿದ್ದೆ. ತುಂಬಾ ಜನ ಕನ್ಫ್ಯೂಸ್ ಏನಾಗುತ್ತೆ ಸರ್, ನಾನು ನಿಮ್ಗೆ ಹೇಳಿದೆ 2 ಇಮೇಲ್ ಬರುತ್ತೆ ಅಂತ. ಒಂದು ಈ ರೀತಿ ಬರುತ್ತೆ, ನಿಮ್ದು ಪೇಮೆಂಟ್ ಸ್ಲಿಪ್ ಬರುತ್ತೆ, ನಿಮ್ಮ ಹೆಸರು ಏನಿರುತ್ತೆ, ನಿಮ್ದು ಏನು ಐ ಡಿ ನಂಬರ್, ಏನು ಪೇಮೆಂಟ್ ಆಗಿದೆ ಅಂತ ಸ್ಲಿಪ್ ಬರುತ್ತೆ. ನೀವು ಪೇಮೆಂಟ್ ಮಾಡಿದ ತಕ್ಷಣ ನೀವು ಅಲ್ಲಿ ಆನ್ಲೈನ್ ಅಲ್ಲಿ ಸ್ಲಿಪ್ ಬರುತ್ತೆ, ನೀವು ಅಲ್ಲಿ ಡೌನ್ಲೋಡ್ ಮಾಡಕ್ಕಾಗಲ್ಲ, ನಿಮ್ಮ ಇಮೇಲ್ ಐಡಿಗೆ ಬರ್ತಕ್ಕಂಥದ್ದು. ಸೊ ಇದು ಬಂದ ತಕ್ಷಣ ಬರುತ್ತೆ. ತುಂಬಾ ಜನ ಕನ್ಫ್ಯೂಸ್, ಇದು ಬಂದ ತಕ್ಷಣ ಸರ್ PDF ಕಳಿಸಿ, ಬಂದಿಲ್ಲ ಅನ್ಕೊಂಡ್ ಮೇಲ್ ಹಾಕೋದು ವಾಪಸ್ ಇದು ನನಗೆ. ಓಕೆ, ಸೊ ದಯವಿಟ್ಟು ಅರ್ಥ ಮಾಡ್ಕೊಂಡು ನಾನು ಹೇಳಿದ್ದೀನಿ. ಫಸ್ಟ್ ನಿಮ್ ಪೇಮೆಂಟ್ ಸ್ಲಿಪ್ ಬರುತ್ತೆ, ಒಂದೊಂದ್ಸಲ ಇಮಿಡಿಯೇಟ್ ಆಗಿ ನಿಮ್ಗೆ ಇನ್ನೊಂದು ಇಮೇಲ್ ಬರುತ್ತೆ, ಈ ಇಮೇಲ್ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಈ ರೀತಿ ನೋಡಿ, ಹರ್ಷವರ್ಧನ್ ಅಂತ ಇದೆ, ಇಲ್ಲಿ ನಿಮ್ ನೇಮ್ ಇರುತ್ತೆ. ಇಲ್ಲಿ ನೇಮ್ ಬಂದು ಹಿಂಗ್ ಕೆಳಗ್ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಹಿಂಗಿರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ PDF ಡೌನ್ಲೋಡ್ ಆಗುತ್ತೆ. ಒಂದ್ಸಲ OTP ಕೇಳುತ್ತೆ ವೆರಿಫಿಕೇಶನ್ಗೆ, ಒಂದೊಂದ್ಸಲ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ಓಕೆ, ಆ ನಿಮ್ಗೆ 2 ಇಮೇಲ್, ಒಂದು ಇದು ಬರುತ್ತೆ, ಇನ್ನೊಂದು ಇದು ಬರುತ್ತೆ. ಇದು ಬರ್ಬೇಕು ಅಂದ್ರೆ ಒಂದೊಂದ್ಸಲ 5 ನಿಮಿಷ ತಗೊಳುತ್ತೆ, ಒಂದ್ಸಲ 10 ನಿಮಿಷ ತಗೊಳುತ್ತೆ, ಒಂದ್ಸಲ 15 ನಿಮಿಷ ತಗೊಳುತ್ತೆ. ಮ್ಯಾಕ್ಸಿಮಮ್ ಅರ್ಧ ಗಂಟೆ ಒಳಗೆ ಬರುತ್ತೆ. ಇದು ತಕ್ಷಣ ಬಂದ್ಬಿಡುತ್ತೆ ಪೇಮೆಂಟ್ ಸ್ಲಿಪ್. ಒಂದೊಂದ್ಸಲ ಇದ್ರ ಜೊತೆಗೇನೆ ಇದು ಕೂಡ ಬಂದ್ಬಿಡುತ್ತೆ ಮೇಲ್ ನಿಮ್ಗೆ. ಎಲ್ಲಿಂದ ಬರುತ್ತೆ? ಇನ್ಸ್ಟಾಮೋಜೋ ಅಂತಕ್ಕಂತ ಒಂದು ಇಮೇಲ್ ಐಡಿ ಇಂದ ಬರುತ್ತೆ ನಿಮ್ಗೆ. ಅರ್ಥ ಆಗ್ತಿದೆಯಲ್ಲ? ತುಂಬಾ ಜನ ಏನ್ ಮಾಡ್ತೀರಾ ಗೊತ್ತಾ, ಬಂದಿದೆ ನಿಮ್ಗೆ ಇಮೇಲ್, ಬಂದಿಲ್ಲ ಅಂತ ಹಾಕ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು 3-4 ಜನ ಹಂಗೆ ಕಳ್ಸಿದ್ದಾರೆ, ನನಗೆ ಫಾರ್ವರ್ಡ್ ಮಾಡೋದು. ನಮ್ಮ ಇಮೇಲ್ ಐಡಿ ಏನೋ ನಮ್ದು ಬ್ಯಾಂಕಿಂಗ್ ಫೋರಂ 1 ಇಲ್ಲಿದೆ ನೋಡಿ, @gmail.com ನಮ್ಮ ಇಮೇಲ್ ಐಡಿ. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ನಮ್ಗೆ ಇದಕ್ಕೆ ಫಾರ್ವರ್ಡ್ ಮಾಡಿ ಅಂತ ಹೇಳಿದ್ದೆ. ತುಂಬಾ ಜನ ಏನ್ ಮಾಡುತ್ತೆ ನೋಡಿ, ಬಂದಿದ್ರೆ ಸರ್ ಯಾವಾಗ ಸರ್ PDF ಬರುತ್ತೆ, ಸರ್ PDF ಡೌನ್ಲೋಡ್ ಬಂದಿಲ್ಲ ಅಂತ ಅಂದ್ಬಿಟ್ಟು ನನಗೆ ಇದೇ ಇಮೇಲ್ ನನಗೆ ಫಾರ್ವರ್ಡ್ ಮಾಡೋದು. ದಯವಿಟ್ಟು ಎಜುಕೇಟೆಡ್ ಆಗಿ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಮೇಲ್ ನಲ್ಲಿ ನಾನು ನಿಮ್ಗೆ ಹೇಳಿರೋದನ್ನ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಯಾಕಂದ್ರೆ ಇದನ್ನ ನನಗೆ ವಾಪಸ್ ನನಗೆ ಕಳಿಸ್ತೀರಾ. ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಆಮೇಲೆ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ನಮ್ ಕಡೆಯಿಂದ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅವೆಲ್ಲ ತಾಪತ್ರಯಗಳು. ಸೊ ಏನಾಗತ್ತೆ, ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಸಿಂಪಲ್. ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಬೇಕು. ಹೀಗೆ ಪೇಮೆಂಟ್ ಪ್ರೊಸೀಜರ್ ಹೇಳಿದೀನಿ ನಿಮ್ಗೆ ಅಂತ, ಯಾವುದೇ ರೀತಿಯಾದ ಪೇಮೆಂಟ್ ಆಪ್ಷನ್ಸ್ ಇದೆ ಮಾಡ್ಬೋದು. ಮಾಡಿದ್ಮೇಲೆ ನಿಮ್ಮ ಇಮೇಲ್ ಐಡಿಗೆ ಒಂದು ಪೇಮೆಂಟ್ ಸ್ಲಿಪ್ ಇದು ಬರುತ್ತೆ, ಇನ್ನೊಂದು ಇದು ಬರುತ್ತೆ. ಇದು ಸ್ವಲ್ಪ ಒಂದ್ 10 ನಿಮಿಷ ಟೈಮ್ ತಗೋಬಹುದು, 15 ನಿಮಿಷ ಕಾಯಿರಿ, ವೆಯ್ಟ್ ಮಾಡಿ. ಅರ್ಧ ಗಂಟೆ 1 ಅವರ್ ಆದ್ರೂ ಬಂದಿರುತ್ತೆ. ಒಬ್ಬರು ಏನ್ ಮಾಡ್ತಾರೆ, ಇನ್ ಬಾಕ್ಸ್ ಚೆಕ್ ಮಾಡ್ತೀರಾ, ಸುಮ್ನೆ ಇನ್ ಬಾಕ್ಸ್ ಅಲ್ಲಿ ಇರಲ್ಲ. ಒಂದೊಂದ್ಸಲ ಈ ಮೇಲ್ ಏನಾಗಿರುತ್ತೆ, ನಿಮ್ದು ಸ್ಪ್ಯಾಮ್ ಅಂತ ಇರುತ್ತೆ ನೋಡಿ, ಸ್ಪ್ಯಾಮ್ಗೆ ಹೋಗ್ಬಿಟ್ಟಿರುತ್ತೆ. ಸ್ಪ್ಯಾಮ್ ಫೋಲ್ಡರ್ ಇಮೇಲ್ ಅಲ್ಲಿ ಸ್ಪ್ಯಾಮ್ಗೆ ಹೋಗ್ಬಿಟ್ಟಿರುತ್ತೆ, ಅಲ್ಲಿ ಚೆಕ್ ಮಾಡಿ. 2 ಕಡೆ ಏನೋ ಚೆಕ್ ಮಾಡಬೇಕು. ಓಕೆ, ಅಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಯಾವಾಗ ನಿಮ್ಗೆ ಈ ಇಮೇಲ್ ಬಂದೇ ಇಲ್ಲ, ನಿಮ್ ಸ್ಪ್ಯಾಮ್ ಅಲ್ಲೂ ಅಲ್ಲ, ಇಲ್ಲ 1 ಅವರ್ ಆದ್ರೂ ಬಂದಿಲ್ಲ ಅಂದ್ರೆ ಅವಾಗ ನಮ್ಗೆ ಇಮೇಲ್ ಮಾಡಿ, ನಿಮ್ಮ ಪೇಮೆಂಟ್ ಸ್ಲಿಪ್ ನ ಇದನ್ನ ನಮ್ಮ ಇಮೇಲ್ ಐಡಿಗೆ ಮಾಡಿ, ನಾವು ನಿಮ್ಗೆ ಕಳಿಸ್ಕೊಡ್ತೀವಿ. ನೋ ನೀಡ್ ಟು ವರಿ. ಓಕೆ, ಪ್ರತಿಯೊಬ್ಬರಿಗೂ ಸಿಗುತ್ತೆ. ಹರಿ ಮಾಡ್ಕೋಬೇಡಿ, ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಆರಾಮಾಗಿ ಕಾಯಿರಿ. ಒಂದೊಂದ್ಸಲ ಏನಾಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಡೌನ್ಲೋಡ್ ಆಗಲ್ಲ. ನಿಮ್ಮ ಲಿಮಿಟ್ ಎಕ್ಸ್ಪೀಡ್ ಇದೆ, ಕ್ಲಿಕ್ ಮಾಡಿ ಒಂದ್ 5-6 ಸಾವಿರ ಕ್ಲಿಕ್ ಮಾಡ್ಬಿಟ್ಟಿರ್ತಾರೆ, ನಿಮ್ ಲಿಮಿಟ್ ಎಕ್ಸ್ಪೀಡ್ ಆಗುತ್ತೆ, ಅವಾಗ ಡೌನ್ಲೋಡ್ ಆಗಲ್ಲ. ಅವಾಗ ನಮ್ಗೆ ಕಳಿಸಿ ನಮ್ಮ ಇಮೇಲ್ ಐಡಿಗೆ, ನಾವು ಅವಾಗ ನಿಮ್ಗೆ ಲಿಂಕ್ ಕಳಿಸ್ಕೊಡ್ತೀವಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ಹೆಂಗೆ ಅಂತ ಡೌನ್ಲೋಡ್ ಮಾಡೋದು. ನಿಮ್ಮ ಇವಾಗ ಎಷ್ಟು ಜನಕ್ಕೆ ನಿಮ್ಗೆ ಇನ್ನೂ ಡೌನ್ಲೋಡ್ ಇನ್ನು ಬಂದಿಲ್ಲ ಅಂತ ಹೇಳ್ತಿದ್ರೆ, ದಯವಿಟ್ಟು ನಿಮ್ಮ ಇನ್ಬಾಕ್ಸ್ ಮತ್ತೆ ಜಿಮೇಲ್ ಆಗಿದ್ರೆ ಸ್ಪ್ಯಾಮು ಚೆಕ್ ಮಾಡಿ. ಓಕೆ, ಯಾಹೂ ಜಿಮೇಲ್ ಯಾವ್ದಾಗಿದೆ ನಿಮ್ದು ಚೆಕ್ ಮಾಡಿ, ಎರಡರಲ್ಲೂ. ಅವಾಗ ಎರಡರಲ್ಲಿ ಇರುತ್ತೆ. ಇಮೇಲ್ ಐಡಿ ನೀವು ಕರೆಕ್ಟ್ ಆಗಿ ಕೊಟ್ಟಿರ್ಬೇಕು, ಆ ಇಮೇಲ್ ಐಡಿಗೆ ಬಂದಿರುತ್ತೆ. ಓಕೆ, ಈ ರೀತಿ ಡೌನ್ಲೋಡ್ ಅಂತ ಒಂದು ಇಮೇಲ್ ಇರುತ್ತಲ್ಲ, ಸ್ಪ್ಯಾಮು ಇನ್ಬಾಕ್ಸ್ ಎರಡು ಚೆಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, PDF ಡೌನ್ಲೋಡ್ ಆಗುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ ಹೆಂಗೆ PDF ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಅದಕ್ಕೋಸ್ಕರನೇ ಇದು ಸ್ಪೆಷಲ್ ಆಗಿ ಸ್ಟಾರ್ಟಿಂಗ್ ನಾನು ತಗೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಈಗ ನಾನು ಬರ್ತೀನಿ ಗ್ರೂಪ್ B ಎಕ್ಸಾಮ್ ನ ನೆಕ್ಸ್ಟ್ ವಿಡಿಯೋ, 9ನೇ ವಿಡಿಯೋ, ಹೌ ಟು ಡೌನ್ಲೋಡ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತು 1990 ಆಕ್ಟ್, ಕರ್ನಾಟಕ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಾಯ್ದೆ 1990. ಓಕೆ, ದ ಕರ್ನಾಟಕ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಆಕ್ಟ್ 1990 ನಡೆದಿದೆ. ಕರ್ನಾಟಕ SC ST OBC ಆಕ್ಟ್ 1990 ರೂಲ್ಸ್ ಅದು ನೆಕ್ಸ್ಟ್ ವಿಡಿಯೋ ಮಾಡೋಣ.
ಓಕೆ 1990 ಕಾಯ್ದೆ ಫಸ್ಟ್ ತಿಳ್ಕೊಳ್ಳೋಣ, ರೂಲ್ಸ್ ನೆಕ್ಸ್ಟ್ ವಿಡಿಯೋ ಮಾಡೋಣ. ಪ್ರೀವಿಯಸ್ ವಿಡಿಯೋಸ್ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಪ್ಲೇ ಲಿಸ್ಟ್ ಮಾಡ್ಬಿಟ್ಟಿದ್ದೀವಿ, ಇದಕ್ಕೆ ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಪುನೀತ್ ಫೋರಂ ಅಂತ. ಓಕೆ, ಬನ್ನಿ. ಈ ಒಂದು 1990 ಕಾಯ್ದೆ ಏನಿದೆ, ಈ ಕಾಯ್ದೆ ಆಕ್ಟ್ ನ ಅಡಿ SC ST ಅಂಡ್ OBC ಇಲ್ಲಿ ಕೂಡ ನಿಮಗೆ 13 ಸೆಕ್ಷನ್ಸ್ ಗಳು ಬರುತ್ತೆ, ಪ್ರಕರಣಗಳು, ಸೆಕ್ಷನ್ಸ್ ಗಳು ಓಕೆ ಬರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮೊದಲನೇದು ಎನಿವೆ ಶಾರ್ಟ್ ಟೈಟಲ್, ಡೆಫಿನಿಷನ್, ಅಪ್ಲಿಕಬಿಲಿಟಿ ಅಂತಿರುತ್ತೆ. ಸೊ ಅನ್ವಯಿಸುವಿಕೆ, ಅದರ ಒಂದು ವ್ಯಾಖ್ಯಾನಗಳು, ಶಾರ್ಟ್ ಟೈಟಲ್ ಅಂದ್ರೆ ಈ ಕಾಯ್ದೆ ಏನು, ಯಾವಾಗ ಬಂತು ಅಂತ ಇರುತ್ತೆ. ಸೊ ಮತ್ತೆ 4ನೇದು, ಇದು ತುಂಬಾ ಇಂಪಾರ್ಟೆಂಟ್, ಇದು ಡೀಟೇಲ್ ಆಗಿ ಮಾಡೋಣ. ಓಕೆ, ರಿಸರ್ವೇಶನ್ ಅಪಾಯಿಂಟ್ಮೆಂಟ್ ಆಫ್ ದ ಆರ್ ಪೋಸ್ಟ್ ಅಂತ. ರಿಸರ್ವೇಶನ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ, ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಅದಕ್ಕೆ ಅಪೀಲ್ ಯಾರ ಮೇಲೆ ಹೋಗ್ಬೇಕು, ಅಕಸ್ಮಾತ್ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ. ಸೊ ಇವೆಲ್ಲ ಚೆನ್ನಾಗಿದೆ, ಅದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಈ 1990 ಕಾಯ್ದೆನ 1991 ಮಾರ್ಚ್ 4 7ನೇ ದಿನಾಂಕದಲ್ಲಿ ರಾಜ್ಯಪಾಲರು ಮೊದಲ ಬಾರಿಗೆ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗುತ್ತೆ. ರಾಜ್ಯಪತ್ರದಲ್ಲಿ ಯಾವಾಗ ಪ್ರಕಟಿಸಿದ್ರು, 7th of March 1991. ಇದಕ್ಕೆ ಅಪ್ರೂವಲ್ ಯಾವಾಗ ಸಿಕ್ಕಿದ್ದು, ಮಾರ್ಚ್ 4th 1990. ರಾಜ್ಯಪಾಲರ ಅಂಕಿತ ಆಗಿದ್ದು 1991 ಮಾರ್ಚ್ 4ನೇ ತಾರೀಕು. 7ನೇ ತಾರೀಕು ರಾಜ್ಯಪತ್ರ. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ, ರಾಜ್ಯಪಾಲರ ಒಪ್ಪಿಗೆ ಯಾವಾಗ ಸಿಕ್ತೋ, ರಾಜ್ಯಪತ್ರದಲ್ಲಿ ಯಾವಾಗ ಪ್ರಕಟಿಸಿದ್ರು ಅದನ್ನ ನೋಡ್ಕೊಂಡು ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆ, ಅವಾಗ ಇದು ಪಬ್ಲಿಷ್ ಆಗುತ್ತೆ. ಅಂದ್ರೆ 1990 ಕಾಯ್ದೆ ಅವಾಗ ಇಂಟ್ರೊಡ್ಯೂಸ್ ಆಗುತ್ತೆ, ಅದು ಸದನದಲ್ಲಿ ಪಾಸ್ ಆಗಿ ವಿಧಾನ ಮಂಡಲದಲ್ಲಿ, ಆಮೇಲೆ ಅದು ಅಪ್ರೂವ್ ತಗೊಳ್ಳೋದ್ರಿಂದ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಎಸ್. ಇದ್ರಲ್ಲಿ ಡೆಫಿನಿಷನ್ಸ್ ಗಳಿರ್ತವೆ. ಹಿಂದುಳಿದ ವರ್ಗ ಅಂದ್ರೆ ಏನು, ಹಿಂದುಳಿದ ವರ್ಗ ಅಂದ್ರೆ ಅಗೇನ್ ನಾವು ಆಲ್ರೆಡಿ ಇದೆಲ್ಲ ನಾವು ಸಂವಿಧಾನದಲ್ಲಿ ನೋಡಿದೀವಿ, ಮತ್ತೆ ನಾವು ರಿಸರ್ವೇಶನ್ ಅಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. 15 ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 4 ಅಡಿಯಲ್ಲಿ ಬರ್ತಕ್ಕಂತ ಸಮುದಾಯಗಳು, ಜಾತಿಗಳು, ಬುಡಕಟ್ಟೆಗಳು ಅಂತೇನಿವೆ ಅವು ಇವು ಹಿಂದುಳಿದ ಡೆಫಿನಿಷನ್ಸ್ ಅಷ್ಟೇ. ಪರಿಶಿಷ್ಟ ಜಾತಿ SC ಅಂದ್ರೆ ಏನು, ಸಂವಿಧಾನದ 341 ವಿಧಿ ಅಡಿಯಲ್ಲಿ ಬರ್ತಕ್ಕಂತ, ಕಾಲಕ್ಕೆ ತಿದ್ದು ಮಾಡಿ ಬರ್ತಕ್ಕಂತ ಏನು ಡೆಫಿನಿಷನ್ಸ್ ಇದೆ, ಅದು ಈ ಒಂದು ಪರಿಶಿಷ್ಟ ಜಾತಿ ಬಗ್ಗೆ ಹೇಳ್ತಕ್ಕಂಥದ್ದು. ನಾನು ಮುಂದೆ ಮಾಡ್ತೀನಿ ಈ ವಿಡಿಯೋ ಎಂಡಲ್ಲಿ ಅಥವಾ ನೆಕ್ಸ್ಟ್ ಇದ್ರಲ್ಲಿ ಮಾಡೋಣ. ಆರ್ಟಿಕಲ್ 341 ನಾವು ಆಲ್ರೆಡಿ ಇದು ಮಾಡಿದ್ವಿ, 340 ನೋಡಿದಿರಲ್ಲ ನೀವು, 340 ಇವೆಲ್ಲ ಇಂಪಾರ್ಟೆಂಟ್. ಓಕೆ, ನೋಡ್ಕೋಬೇಕಾಗುತ್ತೆ. ಸಂವಿಧಾನ ರಿಲೇಟೆಡ್ ಕೂಡ ಪೇಪರ್ 2 ಎಕ್ಸಾಮ್ ಅಲ್ಲಿ ನಮಗೆ ಕ್ವಶನ್ ಬರುತ್ತೆ ನೋಡಿ. ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ, ಇದು ಹಿಂದುಳಿದ ವರ್ಗ ತಾಲೂಕಾಧಿಕಾರಿ, ಇಲ್ಲಿ ನಿಮಗೆ ಬರೀ ಇದ್ರ ರಿಲೇಟೆಡ್ ಒಂದೇ ಅಲ್ಲ, ಇದಕ್ಕೆ ಸಂವಿಧಾನದಲ್ಲಿ ಏನಿದೆ ಆ ಒಂದು ಕಾಯ್ದೆಗಳು, ಆ ಒಂದು ಆರ್ಟಿಕಲ್ಗಳು, ಇದನ್ನು ಕೂಡ ಕೇಳ್ತಾನೆ ಸ್ನೇಹಿತರೆ. ಹಂಗೆ ಶೆಡ್ಯೂಲ್ ಟ್ರೈಬ್ ನಮ್ಮ ಸಂವಿಧಾನದಲ್ಲಿ 342ನೇ ವಿಧಿ ಹೇಳುತ್ತೆ. ಸೊ ಅದ್ರ ಪ್ರಕಾರ ಏನಿದೆ ಡೆಫಿನಿಷನ್, ಅದು ನಮ್ಮ ಪರಿಶಿಷ್ಟ ಬುಡಕಟ್ಟು ಬಗ್ಗೆ ಹೇಳ್ತಕ್ಕಂಥದ್ದು. ಓಕೆ, ಇನ್ನು ಸೇವಾ ಹುದ್ದೆಗಳು ಅಂದ್ರೆ ಇಲ್ಲಿ ಏನ್ ಪೋಸ್ಟ್ ಗಳು ಕ್ರಿಯೇಟ್ ಆಗ್ತವೆ ನೋಡಿ. ಈ ಒಂದು ಕಾಯ್ದೆಯಲ್ಲಿ ಏನಿದೆ ಅಂತಂದ್ರೆ, ಇಲ್ಲಿ ಏನು SC ST OBC ಪೋಸ್ಟ್ ಗಳಿದೆ, ಅದಕ್ಕೆ ರಿಸರ್ವೇಶನ್ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮತ್ತೆ ಇನ್ನೇನ್ ಮಾತಾಡ್ತಕ್ಕಂಥದ್ದು, ಅವರ ಒಂದು ಬಡ್ತಿ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ಅದು ಈ ಒಂದು ಕಾಯ್ದೆ ಬಗ್ಗೆ ಹೇಳ್ತಾ ಹೋಗ್ತದೆ. ಇದು ಯಾರ್ಗ್ ಅಪ್ಲಿಕಬಲ್ ಅಂದ್ರೆ, ಈಗ ಯಾರು ರಿಸರ್ವೇಶನ್ ಕೊಡಬೇಕು, ಯಾರಿಗೆ ಬಡ್ತಿ ಕೊಡಬೇಕು, ಯಾರ್ಗೆ ಅಪಾಯಿಂಟ್ಮೆಂಟ್ ರಿಸರ್ವೇಶನ್ ಕೊಡಬೇಕು, ಯಾರಿಗೆ ಅಪಾಯಿಂಟ್ಮೆಂಟ್ ಆದ್ಮೇಲೆ ಬಡ್ತಿ ರಿಸರ್ವೇಶನ್ ಕೊಡಬೇಕು ಅಂದ್ರೆ, ಈ ಪೋಸ್ಟ್ ಗಳು ಅಂತಕ್ಕಂಥದ್ದು. ಪೋಸ್ಟ್ ಅಂತಂದ್ರೆ ಅದು ರಿಸರ್ಚ್ ಪೋಸ್ಟ್ ಆಗ್ಲಿ, ಅಥವಾ ಯಾವುದೇ ರೀತಿ ಡೈರೆಕ್ಟಿಂಗ್ ಪೋಸ್ಟ್ ಆಗ್ಲಿ, ಯಾವುದೇ ರೀತಿ ಸೈಂಟಿಫಿಕ್ ಪೋಸ್ಟ್ ಆಗ್ಲಿ, ಇಲ್ಲಿದೆ ಪೋಸ್ಟ್ ಗಳು ಅಂದ್ರೆ ಅರ್ಥ ವೈಜ್ಞಾನಿಕ ಹುದ್ದೆಗಳಾಗಿರ್ಬೋದು, ಅಥವಾ ಸಂಶೋಧನೆ ಅಥವಾ ಮಾರ್ಗದರ್ಶನ ಹುದ್ದೆಗಳಾಗಿರ್ಬೋದು. ಈ ಇದರಲ್ಲಿ ಅವರು ಯಾವ ಒಂದು ಪೋಸ್ಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಮೀಸಲಾತಿ ಕೊಡಬೇಕು, ಅನ್ವಯಿಸತಕ್ಕಂಥದ್ದು. ಅಂದ್ರೆ ಅಧಿಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಟೆನ್ಯೂರ್ ಪೋಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಒಪ್ಪಂದದ ಮೇಲೆ ರಿಕ್ರೂಟ್ಮೆಂಟ್ ಆಗಿ ಒಪ್ಪಂದದ ಮೇಲೆ ಬಂದಿರ್ತಾರಲ್ಲ ಅಲ್ವಾ, ಆ ಒಂದು ರಿಸರ್ವೇಶನ್ ತಗೊಂಡು ಬಂದಿರ್ತಾರಲ್ಲ ಆ ಪೋಸ್ಟ್ಗಳು. ಅದು ಬಿಟ್ಟು ಮಾಜಿ ಕೇಡರ್ ಹುದ್ದೆಗಳು ಅಂತ, ಎಕ್ಸ್ ಕೇಡರ್ ಪೋಸ್ಟ್ ಅಂತ ಕರಿತೀವಿ. ಎಕ್ಸ್ ಕೇಡರ್ ಅಂತಂದ್ರೆ ಏನು, ಈಗ ನಿಮ್ ರಿಟೈರ್ಡ್ ಆಯ್ತು, ಆದ್ರೂ ಒಂದ್ಸಲ ರಿಟೈರ್ಡ್ ಆಫೀಸರ್ ಅನ್ನ ತಗೋತಾರೆ ಆಸ್ ಎ ಕನ್ಸಲ್ಟೆಂಟ್ ಆಗಿ, ಆಸ್ ಎ ಇದಾಗಿ, ಅಲ್ಲೂ ಕೂಡ ರಿಸರ್ವೇಶನ್ಸ್ ಇರ್ತಾರೆ. ಅಥವಾ ನೀವು ಒಂದ್ ಕಡೆ ಮಾಡ್ತಾರೆ ಡೆಪ್ಯುಟೇಷನ್ ಮೇಲೆ ತಗೋತಾರೆ. ಡೆಪ್ಯುಟೇಷನ್, ನೀವ್ ಯಾವ್ದೋ ಒಂದು ಇದ್ರಲ್ಲಿ ಕೆಲಸ ಮಾಡ್ತೀರಾ, ಅಲ್ಲಿ ಯಾವ್ದೋ ಒಂದು ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ ನಿಮ್ ರಿಲೇಟೆಡ್, ಬಟ್ ಡಿಪಾರ್ಟ್ಮೆಂಟ್ ಬೇರೆ. ಓಕೆ, ಸೊ ಆದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ರಾಜ್ಯದಲ್ಲಿ ಇರ್ತಾರೆ, ಬಟ್ ಕೆಲಸ ಆಗ್ಬೇಕು. ಡೆಪ್ಯುಟೇಷನ್ ಮೇಲೆ ನಿಮ್ನ ಆ ಒಂದು ಅಧಿಕಾರ ವಹಿಸ್ಕೊಳ್ಳೆ ಕಳಿಸ್ಬೋದು. ಸೊ ಅಲ್ಲೂ ಆ ರಿಸರ್ವೇಶನ್ಸ್ ಗಳು ಅದು ಕೂಡ ಇರ್ತಕ್ಕಂಥ. ಒಂದ್ಸಲ ಡೆಪ್ಯುಟೇಷನ್ ಮೇಲೆ ಕಂಪ್ಲೀಟ್ ನೀವು ಒಂದು 20-30 ವರ್ಷ ಕೆಲಸ ಮಾಡಿರುತ್ತಾರೆ. ಸೊ ಅವ್ರಿಗೆ ಏನು ಇದಿರುತ್ತೆ, ಒಂದು ಬಡ್ತಿ ಅವಾಗ್ಲೂ ಕೂಡ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ವರ್ಗಾವಣೆ, ನಿಯೋಜನೆ, ಇವೆಲ್ಲ ಕೂಡ ಇದಕ್ಕೆ ಅಪ್ಲಿಕೇಬಲ್ ಇದೆ ಸಂವಿಧಾನದ ಪ್ರಕಾರ. ಈ ಒಂದು ನೇಮಕಾತಿ ಮತ್ತೆ ಬಡ್ತಿಗೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಬಲ್ ಇದೆ.
ಮತ್ತೆ ಇಲ್ಲಿ ಯಾವುದೇ ರೂಲ್ಸ್ ಗಳು ಈಗ ರೂಲ್ಸ್ ಗಳು ಮಾಡಿದ್ದಾರೆ, ಎಕ್ಸ್ ಕೇಡರ್ ಅದು ಬೇರೆ ಪೋಸ್ಟ್ ಅದು, ಇದು ಯಾವುದೇ ಒಂದು ರೂಲ್ಸ್ ಮಾಡಿದ್ರು ಕೂಡ ಅದು ವಿಧಾನ ಮಂಡಳದಲ್ಲಿ ಪ್ರತಿ ಸದನ 2 ಸದನ ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಲ್ಲಿ ಇಟ್ಟು ಅದನ್ನ 14 ದಿನಗಳ ಅವಧಿಗೆ ಅಧಿವೇಶನದಲ್ಲಿರುವಾಗ ಅಪ್ರೂವಲ್ ತಗೊಂಡು, ಅಥವಾ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸೆಷನ್ ನಲ್ಲಿ ಅಪ್ರೂವಲ್ ತಗೊಂಡು ಇದನ್ನ ಮಾಡ್ಬೇಕಾಗತ್ತೆ. ಅದ್ರ ಅರ್ಥ ಏನು, ಇಲ್ಲಿ ಯಾವುದೇ ನೀವು ರೂಲ್ಸ್ ಗಳು ಮಾಡಬೇಕು ಅಂದ್ರು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸದನದಲ್ಲಿ ಅಪ್ರೂವಲ್ ತಗೋಬೇಕು, ವಿಧಾನ ಮಂಡಲದಲ್ಲಿ ಅಪ್ರೂವಲ್ ತಗೋಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಪ್ರಮುಖವಾಗಿ ಈ ಅನ್ವಯಿಸುವಿಕೆ, ಅಪ್ಲಿಕಬಿಲಿಟಿ ಅಂತಕ್ಕಂಥದ್ದು ಮಾತಾಡ್ತಕ್ಕಂಥ. ಓಕೆ, ಸೊ ಇನ್ನು ಇಲ್ಲಿ ನೇಮಕಾತಿ ಮತ್ತು ಹುದ್ದೆಗಳ ಮೀಸಲಾತಿಗೆ ಇತ್ಯಾದಿ. ಈಗ ನೇಮಕಾತಿ ಹುದ್ದೆ ಮೀಸಲಾತಿ ಬಗ್ಗೆ ಮಾತಾಡ್ಬೇಕು, ಎಸ್ಪೆಷಲಿ SC ST OBC. ಸೊ ಮಾತಾಡ್ಬೇಕು ಅಂತಂದಾಗ ಇಲ್ಲಿ ರಿಸರ್ವೇಶನ್ ಎಗೇನ್ ನಮ್ಗೆ 16 ಸಬ್ ಕ್ಲಾಸ್ 4, 15 ಸಬ್ ಕ್ಲಾಸ್ 4 ಗಳು ಮಾತಾಡ್ತವೆ. 16 ಸಬ್ ಕ್ಲಾಸ್ 4 ಬಂದು ನಮ್ಗೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಅಲ್ವಾ. ಸೊ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೋತೀನಿ. ಯಾಕೆಂದ್ರೆ ಇದರಲ್ಲಿ 4 ಅಂತ ಬರಲ್ಲ, ಇಲ್ಲಿ 4ABC ಅಂತ ಬರುತ್ತೆ. 4ABC 4D 4E. ಸೊ ತುಂಬಾ ಇಂಪಾರ್ಟೆಂಟ್, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಗೋತೀನಿ. ಓಕೆ, ಸೊ ಇಲ್ಲಿ ಪ್ರಮುಖವಾಗಿ ಒಂದ್ಸಲ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಪೇಮೆಂಟ್ ಹೌ ಟು ಡೌನ್ಲೋಡ್. ಆಲ್ರೆಡಿ ಪರ್ಚೇಸ್ ಮಾಡಿರೋರ್ಗೂ ಕೂಡ ಪರ್ಚೇಸ್ ಮಾಡೋರ್ಗೂ ಕೂಡ ನಿಮಗೆ ಪ್ರಾಬ್ಲಮ್ಸ್ ಇದ್ದ ಏನು ಅಂತ ಅನ್ನೋದನ್ನ ಕ್ಲಿಯರ್ ಮಾಡ್ತೇನೆ ಒಂದ್ ಸೆಕೆಂಡ್. ನೀವು ಆಲ್ರೆಡಿ ಪರ್ಚೇಸ್ ಮಾಡಿರೋರು ಏನಿಲ್ಲ, ಇಲ್ಲಿ ಪರ್ಚೇಸ್ ಮಾಡ್ತೀರಾ, ಇಲ್ಲಿ ಡೀಟೇಲ್ ಹಾಕ್ತೀರಾ, ಹೋಗ್ತೀರಾ, ಪೇಮೆಂಟ್ ಮಾಡ್ತೀರಾ. ಪೇಮೆಂಟ್ ಆದ್ಮೇಲೆ ನಿಮ್ಗೆ 2 ಇಮೇಲ್ ಬಂದಿರುತ್ತೆ. ಒಂದು ಪೇಮೆಂಟ್ ಸ್ಲಿಪ್ ಬಂದಿರುತ್ತೆ, ಇದು ತಕ್ಷಣ ಬಂದ್ಬಿಡುತ್ತೆ. ನಿಮಗೆ ಕರೆಕ್ಟ್ ಆಗಿ ಇಮೇಲ್ ಐಡಿ ಕೊಟ್ಟಿರ್ಬೇಕು, ನಿಮ್ ಇಮೇಲ್ ಬರುತ್ತೆ. ಒಂದೊಂದ್ಸಲ ಇದು ಕೂಡ 2ನೇ ಇಮೇಲ್ ಬರುತ್ತೆ. ಈ 2 ಇಮೇಲ್ ನಿಮ್ಗೆ ಇನ್ಸ್ಟಾಮೋಜ್ ಇದೆ ನೋಡಿ, ಇನ್ಸ್ಟಾಮೋಜು ಅಂತ, ಇದರಿಂದ ಬರ್ತಕ್ಕಂಥದ್ದು. ಇದು ತಕ್ಷಣ ಬರುತ್ತೆ, ಇಮಿಡಿಯೇಟ್ ಆಗಿ ಪೇಮೆಂಟ್ ಆದ ತಕ್ಷಣ. ಇದು ಒಂದೊಂದ್ಸಲ ತಕ್ಷಣ ಬರುತ್ತೆ, ಒಂದ್ಸಲ 5 ಮಿನಿಟ್ಸ್ 10 ಮಿನಿಟ್ಸ್ 2 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ತಗೋಬಹುದು. ಓಕೆ, ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅನ್ಕೊಳ್ಳಿ. ಸೊ ಅವಾಗ ಈ ಇಮೇಲ್ ಬರುತ್ತೆ, ಇಲ್ಲಿ ಡೌನ್ಲೋಡ್ ಅಂತ ಹಿಂಗಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್. ಓಕೆ, ಸೊ ಈ 2 ಕೂಡ ನೀವು ಇದು ಇನ್ಬಾಕ್ಸ್ ಬಂದಿರುತ್ತೆ, ಒಂದೊಂದ್ಸಲ ಬಂದೇ ಇಲ್ಲ ಅಂತೀರ, ಬಂದಿರುತ್ತೆ ಸರ್ ಇನ್ಬಾಕ್ಸ್ ನೋಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸ್ಪ್ಯಾಮ್ ನೋಡಿ. ಈಗ ಆಲ್ರೆಡಿ ಪರ್ಚೇಸ್ ಮಾಡಿರೋರಿಗೆ ಯಾರಿಗೆ ಇಶ್ಯೂಸ್ ಆಗಿದೆ ಡೌನ್ಲೋಡ್ಗೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹೋಗಿ ನೀವು ಇಮೇಲ್ ಚೆಕ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿ ಇದ್ರ ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮಾಡ್ಕೊಳ್ಳಿ. ಒಂದೊಂದ್ಸಲ ಕ್ಲಿಕ್ ಮಾಡಿದ್ರು ಆಗಲ್ಲ, ಒಬ್ಬರು ಮೊಬೈಲ್ ಅಲ್ಲಿ ಮಾಡ್ತಿರ್ತೀರಾ, ಆಪಲ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆಪಲ್ ಫೋನ್ಗಳಲ್ಲಿ, ಐಫೋನ್ಗಳಲ್ಲಿ ಅಂತವ್ರು ಲಿಮಿಟ್ ಎಕ್ಸಿದ್ರೆ ಇದು ಕ್ಲಿಕ್ ಮಾಡಿ ನಿಮ್ಗೆ ಲಿಮಿಟ್ ಎಕ್ಸಿದ್ರೆ ನಮ್ಮ ಇಮೇಲ್ ಇದೆ, ನಿಮ್ಗೆ ಎನಿ ಪ್ರಾಬ್ಲಮ್ ಅಂದ್ರೆ banking411@gmail.com. ಓಕೆ, ಸೊ ಅಲ್ಲಿ ಕಳಿಸಿ ಅವರು ನಿಮಗೆ ರೆಸ್ಪಾಂಡ್ ಮಾಡಿ ನಿಮಗೆ PDF ಕಳ್ಸಿಕೊಡ್ತಾರೆ. ಓಕೆ, ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಬಿಡಿ, ಬಂದಿದ್ರು ಕೂಡ ಬಂದಿಲ್ಲ ಅಂತ ನನಗೆ ವಾಪಸ್ ಮೇಲ್ ಕಳಿಸ್ತಾರೆ. ಎಷ್ಟೊಂದ್ ಜನ ಈ ರೀತಿ ಬಂದಿಲ್ಲ ಸರ್ PDF ಕಳಿಸಿ ಸರ್ ಅಂತ ವಾಪಸ್ ಇದನ್ನೇ ನನಗೆ ಫಾರ್ವರ್ಡ್ ಮಾಡ್ತಾರೆ. ಸೊ ದಯವಿಟ್ಟು ಸ್ವಲ್ಪ ಡೆವಲಪ್ ಆಗಿ ಇಲ್ಲಿ ಇರ್ತಕ್ಕಂಥದ್ದೇ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಓಕೆ, ಫೈನ್. ಸೊ ಇನ್ ಮಿಕ್ಕಿದ್ದು ಏನಿದೆ 1990 ಆಕ್ಟ್ ವೆರಿ ಇಂಪಾರ್ಟೆಂಟ್ 4, ಅದು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು, ಅದ್ ನೆಕ್ಸ್ಟ್ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಅಂಡ್ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಪ್ಲೇ ಲಿಸ್ಟ್ ಹೋಗಿ ಸಪೋರ್ಟ್ ಮಾಡಿ, ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.